सर्वस्याप्ते सर्वस्य जगते सर्वमेव तेनाः प्रोदितर्मं जरति यो वेदादौ सरप्रोक्तो वेदान्तेन प्रतिष्ठितः तस्य प्रकृतिरेधस्य न परस्य गणरायकः वेदोक्तं परितस्वां दिलिप्लवं परिहामि ज्ञानि गानि नवमानि धर्मान् धर्मानि च कार्याणि च संदेवदक्षिणं तदेवदे ಬಟ್ ಇವಾಗ ಸೀನಿಯರ್ ಅವರೇನಾ ಬಿಗ್ ಬಾಸ್ ಅಲ್ಲಿ? ಚೈತ್ರ ಕೊಟ್ಟವರು ಇವ್ರು ಸೀನಿಯರು. ಸರ್ ಬಿಗ್ ಬಾಸ್ಗೂ ಸೀನಿಯರು, ಸೆಕೆಂಡ್ ಸೀನಿಯರು 3 ವಯಸ್ಸಲ್ಲೂ ಅಷ್ಟೇ ಸೀನಿಯರು, ಸೆಕೆಂಡ್ ಬಿಗ್ ಬಾಸ್ ಅಲ್ವೇ ಫಸ್ಟ್ ಸೀನಿಯರು, ಸೆಕೆಂಡ್ ಸೀನಿಯರ್, 3ನೇ ಸೀನಿಯರು. ವಯಸ್ಸಲ್ವೇ ಫಸ್ಟು, ಸೆಕೆಂಡು, 3. ಕ್ಯಾಮ್ರಾ ನೋಡ್ಕೊಂಡು ಮಾಡ ಆರಾಮಾಗಿ. ನೀನು ರೆಡಿ ಆಯ್ತು ಆರ್ಡರ್ ಅಂತ ಹೇಳು. ನೀನು ರೆಡಿ ಅಂತ ಹೇಳಮ್ಮ, ನಾನು ಹೇಳ್ತೀನಿ. ಅದಾದ್ಮೇಲೆ ಕುಡುಕ್ನ ಮಕ್ಕಳು ಆಸ್ಕರ್ ಕೃಷ್ಣ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರ ಹೆಸರಲ್ಲಿ ಆಸ್ಕರ್ ಇದೆ. ಆಸ್ಕರ್ಗೆ ಸಮನಾದ ಪ್ರಶಸ್ತಿ ಇವತ್ತು ಯಾವುದು ಅಂತಂದರೆ ನಮ್ಮ ಪ್ರೇಕ್ಷಕರು. ನಮ್ಮ ಪ್ರೇಕ್ಷಕರು ಕೈ ಹಿಡಿದ್ರೆ ಆಸ್ಕರ್ ಸಿಕ್ಕಷ್ಟೇ ನಮಗೆ ಭಾಗ್ಯ. ಹಾಗಾಗಿ ನಾನು ಈ ಕುಡುಕ್ನ ಮಕ್ಕಳಿಗೆ ಹಾರೈಸೋದಿಷ್ಟೇ, ಈ ಚಿತ್ರ ಅತ್ಯಂತ ಯಶಸ್ವಿ ಆಗಲಿ. ಇದು ಜನರ ಬಾಯಲ್ಲಿ ಕುಡುಕ್ನ ಮಕ್ಕಳು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸ್ವಲ್ಪ ಕುಡುಕ್ನ ಮಕ್ಕಳೇ. ನಾವು ಒಂದೊಂದು ದಿನ ಒಂದೊಂದು ಎಲ್ಲರೂ ಪರ್ಮನೆಂಟಾಗಿ ಯಾರು ಕುಡಿಯೋರು ಇವಾಗ ಯಾರು ಇಲ್ಲ, ಯಾವಾಗಲೂ ಒಂದ್ಸಲ ಕುಡಿತೀವಿ ನಾವು. ಹಂಗೇನೆ ಇವತ್ತು ಕುಡುಕ್ನ ಮಕ್ಕಳು ಅದೊಂದು ಟೀಮೇ ಬೇರೆ. ಅವರು ನಿಜವಾದ ಅನ್ನದಾತರು ಅವರೇ, ಕುಡುಕ್ನ ಮಕ್ಕಳೇ, ಕನ್ನಡ ಆಡಿಯನ್ಸ್. ಅವರು ಜಾಸ್ತಿ ಪಾಪ ಕಷ್ಟಪಟ್ಟು ದುಡಿತಾರೆ, ಆ ನೋವಿಗೆ ಸ್ವಲ್ಪ ಕುಡಿತಾರೆ, ಸಿನಿಮಾ ನೋಡ್ತಾರೆ. ಅವರೆಲ್ಲರೂ ನಮ್ಮನ್ನು ಕೈ ಹಿಡಿದ್ರೆ ಕೃಷ್ಣ ಅವರು ಗೆಲ್ತಾರೆ. ಹಾಗಾಗಿ ಗೆಲ್ಲಿಂತ ನನ್ನ ಹಾರೈಕೆ. ಹಾಗಾಗಿ ಈ ಟೀಮಲ್ಲಿ ಎಲ್ಲ ನಮ್ಮವರೇ ಇದ್ದಾರೆ. ನಮ್ಮ ಚಂದ್ರಪ್ರಭಾ, ವಿನೋದ್ ಗೊಬ್ಬರಗಾಲ, ಮತ್ತು ಎಲ್ಲ ಹೆಣ್ಮಕ್ಳು, ಚೈತ್ರ ಎಲ್ಲ ಇದ್ದಾರೆ. ಸೊ ಇವರೆಲ್ಲ ನಮ್ಮ ಬಳಗದವರೇ. ಹಾಗಾಗಿ ಇವರಿಗೆಲ್ಲ ನಾನು ಶುಭ ಕೋರಿ ನಾನು ಮುಂದುವರಿಸ್ತೀನಿ. ನಿಮ್ಗೆ ಒಳ್ಳೇದಾಗಲಿ ಸರ್. ವರ್ಷದಲ್ಲಿ ಇಡೀ ವರ್ಷ ನಾವು ಸಿನಿಮಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟಾರ್ಗಳ ಸಿನಿಮಾದ ಸಂಖ್ಯೆ ಕಡಿಮೆ, ಸ್ಟಾರ್ಗಳಿಲ್ಲದ ಸಿನಿಮಾ ಸಂಖ್ಯೆನೇ ಅತಿ ಹೆಚ್ಚು. ಬಹುತೇಕ ಪ್ರತಿ ಚಿತ್ರಮಂದಿರಗಳನ್ನು ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇರೋದೇ ಸ್ಟಾರ್ಗಳಿಲ್ಲದ ಸಿನಿಮಾ. ಅಂದರೆ ಅದನ್ನು ಜೀವಂತವಾಗಿ ಇಟ್ಕೊಂಡು ಬಂದಿರೋದು. ಆಗಾಗ ಸ್ಟಾರ್ ಸಿನಿಮಾ ಬಂದಾಗೆಲ್ಲ ನಮಗೆಲ್ಲ ಹಬ್ಬ, ಭಾಳ ಸಂತೋಷ ಆಗುತ್ತೆ. ಸ್ಟಾರ್ಗಳಿಲ್ಲದ ಸಿನಿಮಾನೂ ಕೂಡ ಪ್ರೇಕ್ಷಕರು ಕೈ ಹಿಡಿದು, ಚಿತ್ರಮಂದಿರಗಳು ಕೂಡ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಕುಡುಕ್ನ ಮಕ್ಕಳು ನಮ್ಮ ಆಸ್ಕರ್ ಕೃಷ್ಣ ಪ್ರತಿ ಸಲ ಏನಾದರೂ ಒಂದು ಸಾಹಸ ಮಾಡ್ತಿರ್ತಾರೆ. ಈ ಸಲ ಇಂಥದ್ದೊಂದು ಸಾಹಸ ಮಾಡ್ತಿದ್ದಾರೆ. ಎಲ್ಲ ಕಲಾವಿದರುಗಳು ಮತ್ತು ನಮ್ಮ ಮಂಜು ಕವಿ ಸಂಗೀತ ಸಾಹಿತ್ಯ, ಸತೀಶ್ ಕೂಡ ಜೊತೆಯಾಗಿದ್ದಾರೆ, ಭಾಳಷ್ಟು ವರ್ಷದಿಂದ ಸಿನಿಮಾದಲ್ಲಿರುವಂಥವ್ರು. ಇವರೆಲ್ಲ ಸೇರಿ ಒಂದೇನೋ ಒಂದು ಹೋರಾಟ ಮಾಡ್ತಿದ್ದಾರೆ. ಈ ಸಿನಿಮಾ ಚೆನ್ನಾಗಾಗಲಿ, ಸಿನಿಮಾದ ಮೆಸೇಜು ಕುಡ್ತಾ ಬಿಡೋದಾಗಿರಲಿ ಅಂತ ಹಾರೈಸ್ತಾ, ಕುಡಿದು ಯಾರು ಥಿಯೇಟ್ರಿಗೆ ಬರಬೇಡಿ ಅಂತ ಕೇಳ್ಕೊಳ್ತಾ ಸಿನಿಮಾಗೆ ಒಳ್ಳೇದಾಗಲಿ. ಈ ಥರದ ಪ್ರಯತ್ನ ತುಂಬ ಜನ ನೋಡಿ, ಸ್ನೇಹಿತರುಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ಕಲಾವಿದರ ದಂಡಾಗಲಿ ಅಥವಾ ನಿರ್ಮಾಪಕರ ದಂಡಾಗಲಿ, ಈ ಥರದ ಪ್ರಯತ್ನಗಳು ಆಗ್ತಾ ಇರೋದ್ರಿಂದನೇ ನಮ್ಮ ಉಸಿರಾಟ ನಡೀತಾ ಇದೆ, ಸಿನಿಮಾದ ಉಸಿರಾಟ. ಹಂಗಾಗಿ ಇದು ಇಂಥ ಸಿನಿಮಾಗಳು ಆದಾಗೆಲ್ಲ ನೀವೆಲ್ಲ ಸಹಕಾರ ಮಾಡಿದ್ದೀರಿ. ಈ ಸಿನಿಮಾಗೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಿ. ನಮ್ಮ ಕುಡುಕರೆಲ್ಲ ಬೈಕೋಬೋದು, ನಮ್ಮನ್ನೆಲ್ಲ ಹಿಂಗೆಲ್ಲ ಬೈದಾರಂತ. ಒಳ್ಳೆಯದಾಗಲಿ. ಇವತ್ತು ಏನು ನಮ್ಮ ಜ್ಞಾನ ಭಾರತೀಯ ವಿಘ್ನೇಶ್ವರ ದೇವಸ್ಥಾನ, ಅದರಲ್ಲೂ ಗಣೇಶನ ಒಂದು ದರ್ಶನ ಮಾಡಿಕೊಂಡು ಹಲವಾರು ಕಲಾವಿದರು ಇವತ್ತು ಕುಡುಕ್ನ ಮಕ್ಕಳು ಸಿನಿಮಾ ಮುಹೂರ್ತ ಆಗಿದೆ. ಈ ಒಂದು ಸಿನಿಮಾ ಸಕ್ಸಸ್ ಆಗಲಿ, ಥಿಯೇಟ್ರಿಗೆ ಬರಲಿ.
ಮತ್ತು ಎಲ್ಲರಿಗೂ ಹೇಳೋದಿಷ್ಟೇ, ದಯವಿಟ್ಟು ನಮ್ಮ ಏನು ಇವ್ರು ಹೇಳ್ದಂಗೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಹೊಸಬ್ರು ಸಿನಿಮಾನೇ ಇಂಡಸ್ಟ್ರಿ ನಡೀತಾ ಇದೆ. ಯಾಕಂದರೆ ಹೀರೋಗಳು ಎಲ್ಲ ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಇವತ್ತು ಹೊಸಬ್ರು ಪಾಪ ಎಲ್ಲರೂ ಕಷ್ಟಪಟ್ಟು ದುಡ್ಡು ತಂದು ಇಂಡಸ್ಟ್ರಿ ಬೆಳೆಸ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು, ನಮ್ಮ ಚೈತ್ರ ಕೊಟ್ಟೂರಾಗಿರ್ಬೋದು, ನಮ್ಮ ಚಂದ್ರಪ್ರಭಾ, ಇನ್ನೂ ಎಲ್ಲ ಕಲಾವಿದರನ್ನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಸಿನಿಮಾ ಸಕ್ಸಸ್ ಆಗಲಿ, ಅತಿ ಶೀಘ್ರದಲ್ಲಿ ಥಿಯೇಟ್ರ್ ಬರಲಿ, ಜನ ನೋಡಿ ಆಶೀರ್ವಾದ ಮಾಡಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಒಳ್ಳೆಯದಲ್ಲಿ ಈಗ ಶುರು ಮಾಡ್ತಿರೋಂಥ ಚಿತ್ರ ಕುಡುಕ್ ನನ್ನ ಮಕ್ಕಳು. ಈ ಚಿತ್ರದ ಒಂದು ಮುಹೂರ್ತ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ. ಈಗ ತಾನೇ ನಮ್ಮ ಗುರುಗಳಾದಂತಹ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಮೊದಲನೇ ಶಾಟ್ಗೆ ಕ್ಲಾಪ್ ಮಾಡೋ ಮುಖಾಂತರ ಸಿನಿಮಾಗೆ ಚಾಲನೆ ನೀಡಿದ್ದಾರೆ. ಜೊತೆಗೆ ನಮ್ಮ ಇನ್ನೊಬ್ಬ ಗುರುಗಳಾದಂತಹ ವಿ ಮನೋಹರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ವಿಶ್ ಮಾಡಿ ನಮ್ಮ ತಂಡಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದಂತಹ ಪಿ ಮೂರ್ತಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕ್ಯಾಮ್ರಾ ಮೊದಲನೇ ಶಾಟ್ಗೆ, ಮೊದಲನೇ ಚಿತ್ರಿಕೆಗೆ ಕ್ಯಾಮ್ರಾ ಸ್ವಿಚ್ ಆನ್ ಮಾಡೋ ಮೂಲಕ ನಮ್ಮ ಇಡೀ ಚಿತ್ರತಂಡಕ್ಕೆ, ಈ ಚಿತ್ರಕ್ಕೆ ಒಂದು ಶುಭ ಪ್ರಾರಂಭವನ್ನು ಒದಗಿಸ್ಕೊಟ್ಟಿದ್ದಾರೆ. ಆ 3 ಜನ ಅತಿಥಿಗಳಿಗೆ, ಹಿರಿಯರಿಗೆ ನಾನು ಧನ್ಯವಾದಗಳನ್ನು ನಮ್ಮ ಚಿತ್ರತಂಡದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನೀಗ ಆಲ್ರೆಡಿ 20 ವರ್ಷದಿಂದ ಈ ಸಿನಿಮಾ ಇಂಡಸ್ಟ್ರಿ ಇರೋವಂಥದ್ದು ನಿಮಗೆಲ್ಲ ಗೊತ್ತಿರೋದೆ. ಈಗ ಏನೇ ಮಾಡಿದ್ರು ಸಿನಿಮಾನೇ ಮಾಡ್ಬೇಕು ನಾವು. ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಮೀ, ಆಯಿತಾ. ಸೊ ಆಲ್ಮೋಸ್ಟ್ ಏಜ್ ಮುಗಿದೋಗಿದೆ, ನಾನು ಬೇರೆ ಏನು ಮಾಡೋಕ್ಕಲ್ಲ, ಸಿನಿಮಾನೇ ಮಾಡಬೇಕು, ಸಿನಿಮಾ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ಇದು ಕುಡುಕ್ ನನ್ನ ಮಕ್ಕಳು. ಈ ಚಿತ್ರ ಹೇಗೆ ಹುಡ್ಕೋತು, ಈ ಸಿನಿಮಾ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ನಾವು ಹಂಗೆ ಒಂದಷ್ಟು ಜನ ಸ್ನೇಹಿತರು, ನಮ್ಮ ನಿರ್ಮಾಪಕರ ತಂಡ ಅಂತ ಏನಿದೆ, ಇಡೀ ನಿರ್ಮಾಪಕರ ತಂಡ ಎಲ್ಲ ಸ್ನೇಹಿತರು ನಾವು. ಇಲ್ಲಿ ನಿರ್ಮಾಪಕ, ನಿರ್ದೇಶಕ ಅಂತ ಭಿನ್ನತೆ ಏನಿಲ್ಲ. ವಿ ಆರ್ ಆಲ್ ಫ್ರೆಂಡ್ಸು. ನಾವು ಸುಮಾರು ವರ್ಷಗಳಿಂದ, ಕೆಲವರು 5 ವರ್ಷಗಳ ಸ್ನೇಹಿತರು, ಕೆಲವರು 10 ವರ್ಷಗಳ ಸ್ನೇಹಿತರು, ಕೆಲವರು 20 ವರ್ಷಗಳ ಸ್ನೇಹಿತರು. ಇನ್ನೂ ಒಬ್ಬ ನನ್ನ ಲೋಕೇಶ್ ಅಂತ ನನ್ನ ಚಡ್ಡಿ ದೋಸ್ತು, ನಮ್ಮ ಸಿದ್ಲಿಂಗಯ್ಯ, ನನ್ನ 8ನೇ ಕ್ಲಾಸಿಂದ 5ನೇ ಕ್ಲಾಸಿಂದ ಸ್ನೇಹಿತ. ಇವರೆಲ್ಲ ನಾವು ಅವಾಗ ಸಿಗ್ತಾ ಇದ್ದು. ನಾನು ಸಿನಿಮಾ ಬಿಟ್ಟು ಬೇರೆ ಯಾವ್ದಾದ್ರು ತಂಡಕ್ಕೆ ಸೇರಿಕೊಂಡಾಗ ಟೈಮ್ ಪಾಸ್ ಅಂತ ಕೂತ್ಕೊಂಡು ಪಾರ್ಟಿ ಮಾಡೋದು, ಇದೆಲ್ಲ ಮಾಡ್ತಾರೋ ಸಂದರ್ಭದಲ್ಲಿ ಸೊ ಮನೇಲಿ ಈ ಪಾರ್ಟಿ ಮಾಡೋ ಟೈಮಲ್ಲಿ ಫೋನ್ಗಳು ಶುರು ಆಗೋದು. ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂದ್ಕೊಂಡು. ಸೊ ಫೋನ್ ಸ್ವಿಚ್ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಲ್ಲ. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಪಾರ್ಟಿ ಮಾಡೋ ಬದಲು ಏನಾದ್ರು ಒಂದು ರೀಸನ್ ಇಟ್ಕೊಂಡು ಪಾರ್ಟಿ ಮಾಡಿದ್ರೆ ಚೆನ್ನಾಗಿರ್ತದಲ್ಲ, ಮನೆಯವ್ರದ್ದು ಒತ್ತಡ, ಕಾಟ ತಪ್ಪುತ್ತಲ್ಲ ಅಂತ ಒಂದು ಕಾರಣ. ಅದೇ ಟೈಮ್ ಕುಡಿದ ಜ್ಞಾನದಲ್ಲೇ ಅದು ಕಾರಣ ಹುಟ್ಕೊಂತು, ಆಯ್ತಾ. ಆವಾಗ ಉಟ್ಕೊಂಡಿದಂತಹ ಬೀಜ ಕುಡುಕ್ ನನ್ನ ಮಕ್ಕಳು. ಎಸ್, ಈಗ ಯಾರ ಮನೇಲಿ ಫೋನ್ ಮಾಡಿದ್ರು ಇಲ್ಲಮ್ಮ ಕೆಲಸದ ಮೇಲೆ ಇದ್ದೀವಿ ಅಂತ ಹೇಳ್ತೀವಿ. ಈಗ ಅರ್ಥ ಆಯ್ತಾ? ಯಾರ ಮನೆ ಫೋನ್ ಮಾಡಿದ್ರು ಕೆಲಸದ ಮೇಲೆ ಇದ್ದೀವಿ, ಕೆಲಸದ ಮೇಲೆ ಇರ್ತೀವಿ ಕೂಡ. ಅಲ್ಲೂ ಕೂಡ ಚರ್ಚೆಗಳಾಗ್ತಾ ಇರ್ತವೆ. ಪಾರ್ಟಿ ಮಾಡಿದ್ರು ಸಮಯ ವ್ಯರ್ಥ ಆಗಬಾರ್ದು, ಪಾರ್ಟಿ ಮಾಡಿದ್ರು ಕಾಲಹರಣ ಆಗಬಾರ್ದು, ಕಾಡು ಹರಟೆ ಆಗಬಾರ್ದು. ಅಲ್ಲೂ ಕೂಡ ಒಂದು ಉದ್ದೇಶ ಇರಬೇಕು, ಕಾರಣ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರುವಾದಂಥ ಚಿತ್ರ ಕುಡುಕ್ ನನ್ನ ಮಕ್ಕಳು. ಸೊ ಕುಡುಕ್ ನನ್ನ ಮಕ್ಕಳು ಯಾಕೆ ಈ ಶೀರ್ಷಿಕೆನೇ ಇಡಬೇಕು ಅಂತ ಅನ್ಸಿದ್ರೆ, ಇದು ಒಂದು ಫನ್ನಿ. ಇಲ್ಲಿ ಯಾರಿಗೂ ಮದ್ಯಪಾನ ಪ್ರಿಯರಿಗೆ ನಾವು ಬೈಯುವಂಥದ್ದು ಏನಲ್ಲ. ಇದು ಎಲ್ರಿಗೂ ಫನ್ನಿಯಾಗಿ ಬೈಯುವಂಥದ್ದು. ಎಲ್ರಿಗೂ ಅವನೇನೇ ತಮಾಷೆ ಮಾಡಿದ್ರು, ಆ ಕುಡುಕ್ ನನ್ನ ಮಗ, ಈ ಕುಡುಕ್ ನನ್ನ ಮಕ್ಕಳು, ಇದು ಸಹಜವಾಗಿ ಎಲ್ಲರೂ ಬಾಯಿಗೆ ಬರುವಂಥದ್ದು. ಹಾಗಾಗಿ ಆ ಒಂದು ಆಡು ನುಡಿಯನ್ನು ನಮ್ಮ ಚಿತ್ರದ ಶೀರ್ಷಿಕೆಯನ್ನಾಗಿ ಇಟ್ಟಿದ್ದೀವಿ ಹೊರತು ಇದರಲ್ಲಿ ಯಾವುದೇ ಜನತೆಯನ್ನು ಮತ್ತು ಯಾರನ್ನು ಕೂಡ ನಾವು ಡಿಗ್ರೇಡ್ ಮಾಡುವಂಥ ಇಂಟೆನ್ಷನ್ ನಮ್ಮ ಚಿತ್ರತಂಡಕ್ಕಿಲ್ಲ. ಒಂದು ಕಾಮಿಡಿ. ಈ ಚಿತ್ರದ ಮೂಲಕ ಒಂದು ಜಗತ್ತಿನ ಎಲ್ಲ ಕುಡುಕರ ಪ್ರತಿನಿಧಿಗಳಾಗಿ 4 ಜನ ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ 4 ಜನ ಕಲಾವಿದರು ಕೂಡ 4 ಮೇಜರ್ ಪಾತ್ರಗಳು. ಆ ಪಾತ್ರಗಳು ವಿಭಿನ್ನ ವಯೋಮಾನದ ಕುಡುಕರನ್ನು, ಬೇರೆ ಬೇರೆ ಸಾಮಾಜಿಕ ಬೇರೆ ಬೇರೆ ಹಿನ್ನೆಲೆ ಇರುವಂತಹ ಕುಡುಕರನ್ನು ಅವರು ರೆಪ್ರೆಸೆಂಟ್ ಮಾಡುವಂಥ ಪಾತ್ರಗಳು ಅವರೆಲ್ಲರೂ ಡಿಫ್ರೆಂಟ್. ಒಬ್ಬ 25 ವರ್ಷ, ಒಬ್ಬ 30 ವರ್ಷ, ಒಬ್ಬ 35 ವರ್ಷ, ಒಬ್ಬ 40 ವರ್ಷ. ಹೀಗೆ ಕುಡುಕರಲ್ಲಿ ವೈವಿಧ್ಯವಾಗಿರ್ತಾರೆ. ಮುದುಕರು ಕುಡಿತಾರೆ, ಚಿಕ್ಕ ಹುಡುಗರು ಕುಡಿತಾರೆ, ಮಧ್ಯ ವಯಸ್ಕರು ಕುಡಿತಾರೆ. ಆಯಾ ವಯಸ್ಸಿನಲ್ಲಿ, ಆಯಾ ಕಾಲಘಟ್ಟದಲ್ಲಿ ಅವರ ಬದಲಾವಣೆಗಳು, ಅಭಿಪ್ರಾಯಗಳು ಮತ್ತು ಅವರ ಬಿಹೇವಿಯರ್ಸ್ ಏನಿದೆ, ನಡವಳಿಕೆಗಳು ಹೇಗಿರ್ತವೆ ಅನ್ನೋದು ಕೂಡ ಈ ಚಿತ್ರದಲ್ಲಿ ನೋಡ್ಬೋದು. 25 ವರ್ಷದನ್ನು ಆ ಒಂದು ವಯೋಮಾನದ ಕುಡುಕರನ್ನ ರೆಪ್ರೆಸೆಂಟ್ ಮಾಡಿದ್ರೆ, 45 ವರ್ಷದನ್ನು ಆ ವಯೋಮಾನದ ಒಂದು ಕುಡುಕರನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಜೊತೆಗೆ ಇದರಲ್ಲಿ 65 ವರ್ಷ ತನಕ ಕುಡಿಯುವಂಥವ್ರು ಕೂಡ ಈ ಚಿತ್ರದಲ್ಲಿ ಇದ್ದಾರೆ, ಆಯ್ತಾ. ಸೊ ಕುಡಿಯೋದು ಅಂದರೆ ನಾನು ಎಲ್ಲ ಆಲ್ಕೋಹಾಲ್ ಅಂತ ಮೆನ್ಷನ್ ಮಾಡ್ತಿಲ್ಲ, ಅದು ಏನಾದರೂ ಆಗಿರ್ಬೋದು ಅಲ್ವಾ. ಕುಡುಕ್ ನನ್ನ ಮಕ್ಕಳು ಅಂದ ತಕ್ಷಣ ಆಲ್ಕೋಹಾಲ್ ಅಂತ ಏನು ಬರೋದಿಲ್ಲ. ಹಾಗಾಗಿ ಸೊ ಇಲ್ಲಿ ಬಂದು ಹೋಗುವಂಥ ಪಾತ್ರಗಳು ಎಲ್ಲವೂ ಅದ್ಭುತವಾದಂತಹ ಮನರಂಜನೆಯನ್ನು ಒದಗಿಸುವಂತಹ ಪಾತ್ರಗಳು, ಆಯಿತಾ. ಸೊ ಇದರ ಇನ್ನೊಂದು ಈ 4 ಪ್ರಧಾನ ಪಾತ್ರಗಳಲ್ಲಿ
ನಮ್ಮ ಹಾಸ್ಯ ಕಲಾವಿದರಾದಂತಹ ಹಾಗೂ ನಮ್ಮ ಸ್ನೇಹಿತರಾದಂತಹ ಚಂದ್ರಪ್ರಭಾ ಅವರು, ಸೊ ವಿನೋದ್ ಗೊಬ್ಬರಗಾಲ ಅವರು, ಮಿಮಿಕ್ರಿ ಗೋಪಿಯವರು ಹಾಗೂ ನನ್ನ ಸ್ನೇಹಿತರಾದಂತಹ ಸಚಿನ್ ಪುರೋಹಿತ್ರವರು ಆ 4 ವಯೋಮಾನದ 4 ವಿಭಿನ್ನ ಪಾತ್ರಗಳಲ್ಲಿ ಕಲಾವಿದರಾಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಆ ನಂತರ ಇನ್ನೊಂದು ಪ್ರಮುಖ ಆಕರ್ಷಣೆಯಾಗಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಚೈತ್ರ ಕೊಟ್ಟೂರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅದು ಏನು ಪಾತ್ರ ಅಂತ ಹೇಳಿದ್ರೆ ಇಲ್ಲಿ 4 ಜನಕ್ಕೂ ಒಂದೊಂದು ಪೇರ್ ಇದ್ದಾರಾ ಅಥವಾ 4 ಜನಕ್ಕೆ ಸೇರಿ ಒಂದು ಪೇರ್ ಇದೆಯಾ ಅನ್ನೋದನ್ನ ನಾವು ಸಿನಿಮಾ ನೋಡಿ ಅದು ನೀವು ತಿಳ್ಕೊಬೇಕಾಗುತ್ತೆ. ಇವ್ರ ಪಾತ್ರ ಅಂದ್ರೆ ಏನು, ಇವ್ರ ಪಾತ್ರ ಅಂದ್ರೆ ಏನು ಅಂದ್ರೆ ಸೊ 4 ಜನದ್ದು ಎಲ್ಲೋ ಒಂದ್ ಕಡೆ ಸೇರ್ಕೋತಾರೆ. ಈಗ ಕುಡುಕರು ಅವರ ಮನೇಲಿ ಇದ್ರು ಕೂಡ ಒಬ್ಬ ಕೂಲಿ ಕೆಲಸ ಮಾಡ್ತಾನೆ, ಇನ್ನೊಂದು ಯಾವ್ದೋ ಹೈಟೆಕ್ ಕೆಲಸ ಮಾಡ್ತಾನೆ, ಎಲ್ಲೇ ಹೋದ್ರು ಕೂಡ ಅವರೆಲ್ಲ ಬಂದು ಕೊನೆಗೆ ಸೇರ್ಕೊಳ್ಳೋದು ಇಲ್ಲಿ ಬಾರ ಸೇರ್ಕೋತಾರೆ. ಸೊ ಹಾಗಾಗಿ ಅಲ್ಲೆಲ್ಲರೂ ಸ್ನೇಹಿತರು ಈಗೆಲ್ಲ ರೂಮಲ್ಲಿ ಸೇರ್ಕೋತಾರೆ. ಕೆಲವರು ರೂಮಲ್ಲಿ ಸೇರ್ಕೋತಾರೆ. ಸೊ ಬಾರಲ್ಲಿ ರೂಮಲ್ಲಿ ಕುತ್ಕೊಂಡು ಕುಡಿಯೋಕೆ ಹುಡುಗರು ಹೇಗಿರ್ತಾರೆ, ಬಾರಾಗ ಕುತ್ಕೊಂಡು ಕುಡಿಯೋಕೆ ಹುಡುಗರು ಹೇಗಿರ್ತಾರೆ, ಆಮೇಲೆ ಇಲ್ಲೊಂದು ಎಲ್ಲೋ ಖಾಲಿ ಜಾಗಗಳಲ್ಲಿ ಕುತ್ಕೊಂಡು ಕುಡುಕರು ಹೇಗಿರ್ತಾರೆ, ಅವ್ರ ಮನಸ್ಥಿತಿಗಳೇನು, ಅವರ ಮಾತುಕತೆಗಳು ಏನಿರ್ತವೆ ಅನ್ನೋದು ಎಲ್ಲವನ್ನು ಸಮೃದ್ಧಿಯಾಗಿ ಚಿತ್ರದಲ್ಲಿ ನೋಡ್ಬೋದು. ಸೊ ಹಾಗಾಗಿ ಚೈತ್ರ ಕೊಟ್ಟೂರವರು ಕೂಡ ಒಂದು ವಿಶೇಷವಾಗಿ ಒಂದು ಪಾತ್ರಕ್ಕೆ 4 ಜನರನ್ನ ಅವರು ದಾರಿ ತಪ್ಪಿಸ್ತಾರ ಅಥವಾ ಸರಿ ದಾರಿಗೆ ತರ್ತಾರ ಅನ್ನೋ ಒಂದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗಾಗಿ ಆ ಪಾತ್ರವನ್ನು ಜಾಸ್ತಿ ಬಿಟ್ಕೊಡೋಕ್ಕಾಗೋದಿಲ್ಲ. ತುಂಬ ಅದು ಗ್ಲಾಮರಸ್ ಆಗೂ ಇರ್ತದೆ, ತುಂಬ ಟಾಕಿಟಿವ್, ತುಂಬ ಚಟುವಟಿಕೆ ಇರೋಂಥ ಪಾತ್ರ. ಸೊ ಇವರು ಇಷ್ಟು ಜನಕ್ಕೂ ಅವ್ರು ಏನು ಮಾಡ್ತಾಳೆ, ಯಾಕೆ ಹೆಂಗೆ ಮಾಡ್ತಾಳೆ, ಮತ್ತು ಅವ್ರ ಕುಟುಂಬದ ಹಿನ್ನೆಲೆ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಏನಾಗ್ತಾರೆ ಮತ್ತು ಯಾಕೆ, ಇನ್ನೊಂದು ಇಲ್ಲಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಡ್ತಾನೆ ಯಾರು ಕ್ರಿಮಿನಲ್ಗಳಲ್ಲ ಅಂತ ಒಂದು ಮಾತು ಕೇಳಿದ್ದೀವಿ. ಸನ್ನಿವೇಶ ಆ ಪರಿಸ್ಥಿತಿಗಳು ಅವ್ರನ್ನ ಕ್ರಿಮಿನಲ್ ಮಾಡ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇನ್ನೊಂದು ಹೇಳ್ತೀನಿ, ಹುಡ್ತಾನೆ ಯಾರು ಕುಡುಕರು ಅಲ್ಲ ಆಯ್ತಾ, ಹುಟ್ಟುತ್ತಾನೆ ಯಾರೂ ಕುಡುಕರಲ್ಲ. ಸೊ ಅವ್ರಿಗೆ ಸನ್ನಿವೇಶಗಳು, ಸಂದರ್ಭಗಳು, ಹಿನ್ನೆಲೆಗಳು ಮತ್ತು ಅವರ ಸಹವಾಸಗಳು ಅವ್ರನ್ನ ಕುಡುಕರನ್ನಾಗಿ ಮಾಡಿರಬಹುದು. ಹಾಗೆ ಇನ್ನು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಯಾವುದೇ ಒಬ್ಬ ಮನುಷ್ಯ ವಾಪಸ್ ಅವನು ಮೇನ್ ಫ್ರೇಮ್ ಲೈಫ್ಗೆ ಬರೋದಕ್ಕೆ ಸಾಧ್ಯತೆ ಇದ್ರೆ, ಒಬ್ಬ ಕುಡುಕನೂ ಕೂಡ ವಾಪಸ್ ಆ ವ್ಯಸನದಿಂದ, ಆ ಅಡಿಕ್ಷನ್ನಿಂದ ಮತ್ತೆ ವಾಪಸ್ ಮೇನ್ ಫ್ರೇಮ್ಗೆ ಬರೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಹೇಳ್ತೀವಿ. ಚೈತ್ರ ಹಾಗೂ ಪ್ರಿಯಾಂಕಾ ಹಾಗೂ ಧರಣಿ ಹಾಗೂ ನಮ್ಮ ಇನ್ನು ಯಾರ ಹೆಸರು ಇಟ್ಟಿದ್ರೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಎಲ್ಲ ಕಲಾವಿದರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಯಾವ್ಯಾವ ಪಾತ್ರಗಳಲ್ಲಿ ಕಾಣಿಸ್ಕೊತಾರೆ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಶೂಟಿಂಗ್ ಯಾವಾಗಿಂದ? ಶೂಟಿಂಗ್ ಜನವರಿ 2ನೇ ತಾರೀಕಿಂದ ಹೊಸ ವರ್ಷಕ್ಕೆ ಶುಭಾರಂಭ ಅಂದ್ಬಿಟ್ಟು ನಾವು ಕೆಲಸ ಮಾಡೋ ಮುಖಾಂತರ ಒಂದು ಹೊಸ ವರ್ಷನ ಪ್ರಾರಂಭ ಮಾಡುವ ಅಂದ್ಬಿಟ್ಟು ಜನವರಿ 2ನೇ ತಾರೀಕಿಂದ ಈ ಒಂದು ಚಿತ್ರೀಕರಣ ಶುರು ಮಾಡ್ತಾ ಇದ್ದೀವಿ. ಈ ಸಿನಿಮಾ ಬೆಂಗಳೂರು, ಮೈಸೂರು, ಮಂಡ್ಯ ಈ ಥರ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು, ಒಂದು ಅರ್ಬನ್ ಬ್ಯಾಕ್ ಡ್ರಾಪು, ಒಂದು ಕಲ್ಚರಲ್ ಬ್ಯಾಕ್ ಡ್ರಾಪು, ಮತ್ತು ಇನ್ನೊಂದು ನಮ್ಮ ನೇಟಿವಿಟಿ, ಮಂಡ್ಯ ನೇಟಿವಿಟಿ. ಸೊ ವಿಭಿನ್ನ ಪ್ರದೇಶಗಳಲ್ಲಿ ಕುಡುಕರು ಯಾವ್ಯಾವ ಥರ ಇರ್ತಾರೆ ಅಂತ ತೋರಿಸ್ಬೇಕಂತ ಅದು ಭೌಗೋಳಿಕ ಪ್ರದೇಶಗಳು ಕೂಡ ವಿಭಿನ್ನವಾಗಿರ್ತವೆ. ಸೊ ಆ ನೇಟಿವಿಟಿ ತೋರಿಸೋದಕ್ಕೋಸ್ಕರ ನಾವು ಡಿಫ್ರೆಂಟ್ ಲೊಕೇಶನ್ಸ್ನ ಮಾಡ್ತಾ ಇದ್ದೀವಿ. ಇಲ್ಲಿ 2 ಸಾಂಗ್ ಇದ್ದಾವೆ. 2 ಸಾಂಗ್ನು ಕೂಡ ನಮ್ಮ ಮಂಜು ಮನೋಹರ್ ಅವರು ಕಂಪೋಸ್ ಮಾಡಿದ್ದಾರೆ. ಅವರೇ ಅದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ. 2 ಸಾಂಗ್, ಒಂದು ಕುಡುಕರೆಲ್ಲ ಸೇರಿ ಹಾಡೋದು ಒಂದು ಹಾಡಾದರೆ, ಇನ್ನೊಂದು ನಮ್ಮ ಚೈತ್ರ ಕೊಟ್ಟೂರಿಗೆ ಒಂದು ವಿಶೇಷ ಸಾಂಗ್ ಇದೆ. ಆ ಸಾಂಗು ತುಂಬ ಚೆನ್ನಾಗಿ ಮೂಡ್ ಬರ್ತೀನಿ ಅಂತ ನಾನು ಆಶ್ವಾಸನೆ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಮೆಸೇಜು ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ, ತುಂಬ ಚೆನ್ನಾಗಿದೆ. ಆ ಪಾತ್ರವೂ ಚೆನ್ನಾಗಿದೆ, ಆ ಹಾಡು ಕೂಡ ತುಂಬ ಚೆನ್ನಾಗಿದೆ. ಮಂಜು ಕವಿ ಅವರಿಗೆ 2 ಸಾಂಗ್ ಕೊಟ್ಟೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಚಂದ್ರಪ್ರಭಾ ಅವರು, ಗೊಬ್ಬರಗಾಲ ಮತ್ತು ಚೈತ್ರ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಸ್ನೇಹಿತರಾದಂತಹ ನಮ್ಮ ಮುರಳೀಧರ್ ಕೊಟ್ಟೂರು ಅವರು ಇದರಲ್ಲಿ ಕಲಾವಿದರಾಗೂ ಕಾಣಿಸ್ಕೊತಾ ಇದ್ದಾರೆ. ಅವರು ಒನ್ ಆಫ್ ದ ಈ ಚಿತ್ರದ ನಿರ್ಮಾಪಕರು. ಮತ್ತೆ ಜ್ಯೂಸ್ ಕುಡಿಯೋ ಅಭ್ಯಾಸ ಬಿಟ್ರೆ ಯಾವ್ದು ಅಭ್ಯಾಸ ಇಲ್ಲ. ಇದರಲ್ಲಿ ಎಣ್ಣೆ ಕುಡಿ ಅಭ್ಯಾಸ. ಈದೊಂದು ಪಾತ್ರೆ ಹೆಂಗ್ ಮಾಡಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಈ ಕಾನ್ಸೆಪ್ಟ್ ಅಂತೂ ತುಂಬಾ ಚೆನ್ನಾಗಿ ನಮ್ಮ ವೆಂಕಟ್ ಸರ್ ಬರೆದಿದ್ದಾರೆ. ಮಾಡೋಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಸೀಕ್ರೆಟ್ ಎಲ್ರಿಗೂ ನಮಸ್ಕಾರ. ಕುಡುಕ್ ನನ್ನ ಮಕ್ಕಳು ಸಿನಿಮಾ ಮುಹೂರ್ತಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾನೇ ಖುಷಿ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ನಾನು ನಟಿಸ್ತಾ ಇದ್ದೀನಿ. ಆಸ್ಕರ್ ಕೃಷ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಕುಡುಕ್ ನನ್ನ ಮಕ್ಕಳು ಅಂದ್ರೆ ಖಂಡಿತ ಅದು ಬೈಯೋದಲ್ಲ, ನನ್ನ ಮಕ್ಕಳು ಅಂತ ಇದೆ. ಯಾರು ತಾನೇ ನನ್ನ ಮಕ್ಕಳು ಅಂತ ಹೇಳ್ತಾರಲ್ವಾ. ಸೊ ಎಲ್ಲ ಕುಡುಕರು ಸಹ ನಮ್ಮ ಆಪ್ತಾರೆ. ಸೊ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದನೇ ಈ ಸಿನಿಮಾ ಮಾಡ್ತಾ ಇರೋದು. ಕುಡುಕರು ಅಂದ್ರೆ ಕುಡುಕರು ಮಾತ್ರ ಸ್ಪೆಷಲ್ ಅಲ್ಲ, ಅವ್ರು ಸುತ್ತ ಇರೋರು ಸ್ಪೆಷಲ್ಲೇ. ಯಾಕಂದ್ರೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ, ಅವ್ರು ಕೊಡೋ ಕಾಟನ್ ತಡ್ಕೊತಾ ಇರ್ತಾರೆ, ಅವ್ರು ಅಥವಾ ಅವ್ರು ತೋರಿಸೋ ಅತಿಯಾದ ಪ್ರೀತಿನ ಸಮಯದಲ್ಲಿ ತಡ್ಕೊತಾ ಇರ್ತಾರೆ.
ಸೊ ಎಲ್ರಿಗೂ ಈ ಸಿನಿಮಾ ಆಪ್ಟ್ ಆಗುತ್ತೆ ಅನ್ಸುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಈ ಸಿನಿಮಾ ನನಗನ್ಸೋ ಪ್ರಕಾರ ಖಂಡಿತವಾಗ್ಲೂ ಪಕ್ಕಾ ಎಂಟರ್ಟೈನಿಂಗ್ ಆಗಿರುತ್ತೆ. ಎಲ್ಲ ಆಡಿಯನ್ಸ್ಗೂ ಸಹ ಒಂದು ಒಳ್ಳೆ ರೀತಿಯಾದಂತಹ ಮನೋರಂಜನೆ ಕೊಡುವಂಥ ಸಿನಿಮಾ ಈ ಸಿನಿಮಾ ಆಗಿರುತ್ತೆ. ಸತೀಶ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರು ಈ ಸಿನಿಮಾ ಬಗ್ಗೆ ನನಗೆ ಈ ಥರ ಇದೆ, ಈ ಪಾತ್ರ ಮಾಡಿ ಅಂತ ಹೇಳಿದಾಗ, ಆಮೇಲೆ ಆಸ್ಕರ್ ಕೃಷ್ಣ ಅವರ ನಿರ್ದೇಶನ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ತುಂಬ ಮನಸ್ಸಿಂದ ತುಂಬ ಖುಷಿಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದೀನಿ. ನನ್ನ ಜೊತೆಗೆ ಹಲವಾರು ಕಲಾವಿದರು ಇದ್ದಾರೆ. ಸೊ ಇವ್ರ ಜೊತೆ ನಟಿಸೋದಕ್ಕೂ ಸಹ ತುಂಬಾ ಖುಷಿ ಆಗಿದೆ. ಈ ಸಿನಿಮಾಗೆ, ಕುಡುಕ್ ನನ್ನ ಮಕ್ಕಳು ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ. ಈ ಸಿನಿಮಾದಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ವಿಶೇಷವಾದ ಕ್ಯಾರೆಕ್ಟರ್ ನಂದು. ಸರ್ ಆಲ್ರೆಡಿ ಹೇಳಿದ್ರು, ಕುಡುಕರ್ನ ಸ್ಪೆಷಲ್ ಬೆಣ್ಣೆ ದೋಸೆ ಅಂತೀವಲ್ಲ ಹೋಟ್ಲ್ ಹೌದು, ಅದು ಬೆಣ್ಣೆ ಬಿಸಿ ಬಿಸಿ ಬೆಣ್ಣೆ, ಅದು ಮುಗಿಯಂಗಿಲ್ಲ ನುಂಗಂಗಿಲ್ಲ ಅನ್ನೋ ಥರನೂ ಆಗಬಹುದೇನೋ, ನಂಗೆ ಗೊತ್ತಿಲ್ಲ. ಸೊ ವೆಂಕಟ್ ಸರ್ ಬರೀತಾ ಇದ್ದಾರೆ, ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಒಳ್ಳೆ ರೈಟರ್, ನಂಗೆ ತುಂಬ ಇಷ್ಟ ಸರ್ ಬರೆಯುವಂಥದ್ದು. ಹಲವಾರು ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಎಲ್ಲರ ಜೊತೆನೂ ವರ್ಕ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹಿಂದೆ ಮುಂದೆ ಕಾಲು ಹೇಳ್ಕೊಂಡು ಹೆಣ ಎಲ್ಲದೇನು ಎಲ್ಲ ಬಿದ್ದದೆ ಅನ್ನೋ ಥರ ಬಂದ. ಇಲ್ಲಿ ನೋಡಿ, ಎಲ್ಲೋದ್ರೂ ಹಿಂದೆನೇ ಬಿದ್ದದೆ, ಅದೇನೋ ಅಂತಾರಲ್ಲ, ಇಲ್ಲೇ ಶುರು ಮಾಡೋದು ಆಕ್ಟಿಂಗ್ ಮಾಡೋದಾ, ಮಾತಾಡೋದು ಸಾಕ. ಆಯ್ತು. ಸೊ ಕುಡುಕ್ ನನ್ನ ಮಕ್ಕಳು ಕೃಷ್ಣ ಸರ್ ಮತ್ತು ನಾನಿದ್ದೀನಿ ಅಂತ ಕೃಷ್ಣ ಸರ್ ಮತ್ತು ನಮ್ಮ ಸತೀಶಣ್ಣಂಗೆ ಮತ್ತು ನಮಗೆ ಮಜಾ ಬರ್ತಲೇ. ಆ್ಯಕ್ಚುಲಿ ಈ ಲೈಫು ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣಕರ್ತರು ಅಂದರೆ ನಮ್ಮ ರೈಟರ್ ವೆಂಕಟ್ ಸರು. ಅವರು ನಮಗೆ ಸ್ಟಾರ್ಟಿಂಗ್ ಹೋದಾಗ ಸ್ಕ್ರಿಪ್ಟ್ಗಳು ಕೊಟ್ಟು, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಕೊಟ್ಟು ಜನಗಳನ್ನ ಮನಸ್ಸು ತಲುಪುವಂತ ಮಾಡಿದ್ರು. ತುಂಬ ಧನ್ಯವಾದಗಳು ವೆಂಕಟ್ ಸರ್. ಖುಷಿಯಾಗುತ್ತೆ. ಕುಡುಕ್ ನನ್ನ ಮಕ್ಕಳು ನೀರು ಜ್ಯೂಸು ಕುಡ್ದಿಲ್ಲ, ನಾನು ಒಂದೊಂದು ಟೈಮ್ ಗಾಳಿನೂ ಕುಡಿಯಲ್ಲ. ಗಾಳಿ ಕುಡಿಯಲ್ಲ, ಒಂದೊಂದು ಟೈಮ್ ಕುಡಿಯೋಕ್ಕಾಗಲ್ಲ. ಪರಿಸರದಲ್ಲಿ ಏನೇನು ಸಿಗ್ತದೆ ಎಲ್ಲನೂ ಸೇವನೆ ಮಾಡುವಂತ ಏಕೈಕ ವ್ಯಕ್ತಿ. ಸೊ ಇಲ್ಲಿ ಕುಡುಕ್ ನನ್ನ ಮಕ್ಕಳು ಅಂತಾರಲ್ವಾ, ಕುಡ್ಬಿಟ್ಟು ಅವ್ನು ಸಮಾಜಕ್ಕೆ ಒಳ್ಳೇದನ್ನೇ ಹೇಳ್ತಾ ಇರ್ತಾನೆ. ಅವ್ನು ಹೊಡಿತಾನೆ ಕಳೆ ಸರಿ ಇಲ್ಲ ಅಂತ ಇರ್ತಾನೆ. ಅವ್ನು ಕುಡ್ಬಿಟ್ಟು ಅವ್ನು ಸುಮ್ಮನಿರಿ ಅಂತಾರೆ. ಇನ್ನೊಂದು ಕೆಟ್ಟದ್ನು ಹೇಳ್ತಾ ಇರ್ತಾನೆ, ಒಳ್ಳೇದನ್ನ ಹೇಳ್ತಾ ಇರ್ತಾನೆ, ಬಟ್ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಅವ್ನು ಕುಡ್ದಿರ್ತಾನೆ ಅಂತ ಇರ್ತಾರೆ. ಸೊ ಒಂದು ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ ಕುಡುಕ್ರ ಬಾಯಲ್ಲಿ ಇಲಾಜಾಲ್ವಾಗಿ ಬರ್ತಾ ಇರ್ತದೆ. ಯಾವನಿಗೂ ಎದುರದೇ ಹೋದವನು ಅಂದರೆ ಕುಡುಕ್ ನನ್ನ ಮಕ್ಕಳು ಅಂದರೆ ಕುಡ್ದಿರೋರು ಮಾತ್ರ ಅಂತ. ಇಲ್ಲಿ ಬಸ್ ಬಂದು ಗುದ್ತಾ ಇದೆ ಅಂದರೆ ನಾವು ಹೆಂಗೆ ಗುದ್ಬಿಟ್ಟನು ಅಂತ ಗುದ್ಬಿಡ್ಲಿ ನೋಡೋದ ನಿಂತ್ಕೊತಾರೆ. ಸೊ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂದ್ರೂ ನಂಬಲ್ಲ. ಕುಡ್ದಾದ್ಮೇಲೆ ಇವರೇ ಹೋಗಿ ಗುದ್ದಿಯೋದು, ಅಕ್ಕಂದು ಗುದ್ದಿಯಲ್ಲ. 5 ನಿಮಿಷ ಇವನೇ 3 ನಿಮಿಷ ಮಾತಾಡ್ಕೊತಾನ, ಅದ್ರಲ್ಲಿ ಬೇರೆ ನಂದು ಕಟ್ ಮಾಡ್ಬಿಟ್ಟು. ಸೊ ಇದರಲ್ಲಿ ನಮಗೊಂದು ಒಳ್ಳೆ ಗೆಳತನ ನಮ್ಮ ಚಂದ್ರಣ್ಣ ಸಿಕ್ಕಿದ್ದಾರೆ. ಬೋದಿರಲ್ಲಿ ಹಾಕಿ ದಯಮಾಡಿ. ಮತ್ತು ಗೋಪಿ ಅಣ್ಣವ್ರು ಸೊ ಕೋ ಆರ್ಟಿಸ್ಟ್, ಇನ್ನೂ ಹಲವಾರು ಕಲಾವಿದರುಗಳವರೆ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋವಂಥ ಒಂದು ಚಾನ್ಸ್ ಸಿಕ್ಕಿದೆ. ಸೊ ನಿಮ್ಮನ್ನು ನಗಿಸ್ತೀವಿ 100%. ನಾನು ಇದು ಕುಡುಕ್ ನನ್ನ ಮಕ್ಕಳು ಕುಡಿಯೋಕ್ಕೆಲ್ಲ ಸಿನಿಮಾ ಮಾಡ್ತಾ ಇರೋದು ನಿಮ್ಮನ್ನು ನಗಿಸೋದಕ್ಕೆ. ಸೊ ಕುಡುಕರ ಜೀವನದಲ್ಲೂ ಕಷ್ಟಗಳು ಎಲ್ಲವೂ ಇರ್ತವೆ, ಏರುಪೇರುಗಳಿರ್ತವೆ. ಕಾಸಿಲ್ದೆ ಹೋದಾಗ ಮನೆಯಲ್ಲೂ ಅಕ್ಕಿನೂ ಮಾರೋರು ಉಂಟು. ಅವ್ರ ಕಷ್ಟಗಳೆಲ್ಲ ತೋರಿಸ್ಬೇಕು ಅಂತ ನಮ್ಮ ಕೃಷ್ಣ ಸರ್ ಒಂದು ಗ್ರಾಮೀಣ ಸೊಗಡನ್ನ ಒಂದು ಕತೆ ತೊಗೊಂಡು ಬಂದಿದ್ದಾರೆ. ಸೊ ಅದ್ಭುತವಾಗಿ ನಿಮ್ಮನ್ನು ನಗಿಸೋದಕ್ಕೆ ನಾವು ಕುಡಿದ್ಬಿಟ್ಟು ರೆಡಿಯಾಗಿ ಬರ್ತೀವಿ. ನಿಜ ಸಿನಿಮಾ ಮಾಡೋಣ. ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತಾರೆ. ಸೊ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ನಾವು ಹೇಳೋದಲ್ಲ. ನಮ್ಮ ಕನ್ನಡ ಜನತೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಕನ್ನಡ ಸಿನಿಮಾ ಯಾವಾಗಲೂ ಉಳಿತದೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕುಡಿತಾ ಇರ್ತೀನಿ. ಸೊ ಅದಕ್ಕೆ ಕುಡುಕರಲ್ಲಿ ಕೆಲವೊಂದು ಕೇಳಿದ್ದೀನಿ, ನಿಯತ್ತು ಜಾಸ್ತಿ ಅಂತೆ, ಆಮೇಲೆ ಧೈರ್ಯ ಜಾಸ್ತಿ ಅಂತೆ. ಸೊ ಈ ನನ್ನ ಕ್ಯಾರೆಕ್ಟರ್ ಬಂದು ಒಂಥರ ಲ್ಯಾವಿಶ್ ಯಂಗ್ ಒಬ್ಬ ಕುಡುಕ, 25 ವರ್ಷದವನು ಕುಡಿತಾ ಇರ್ತಾನೆ. ಅಂದರೆ ಇವಾಗೆಲ್ಲ ಸ್ವಲ್ಪ ಯಂಗ್ಸ್ಟರ್ಸು ಸುಮಾರು ಕುಡಿತಕ್ಕೆ ಎಲ್ಲ ಬೀಳ್ತಾ ಇದ್ದಾರೆ. ಬಟ್ ಅದು ಏನಾಗುತ್ತೆ ಅನ್ನೋದು ಕಥೆಯಲ್ಲಿದೆ. ನಾವೇ ಕಲಿಸ್ತೀವಿ ಅಂತ ನಮಗಿರೋಕ್ಕಿಲ್ವಲ್ಲ ಕಾಸು ಕುಡಿಯೋಕ್ಕೆ. ಅವ್ರು ಕಲಿಸಿದ್ರು ಮನೆ ಓಕೆ, ಥ್ಯಾಂಕ್ ಯು. ಆಗು ಹೋಗುಗಳನ್ನು ನೋಡ್ಕೊಂಡು ಬಂದವರು, ಕಲಾವಿದರ ಕಷ್ಟಗಳನ್ನ ನೋಡಿದವರು. ಇವತ್ತು ಒಂಥರ ಕಾಮಿಡಿ ಅಂತ ಅನ್ನಿಸ್ತಾ ಇದೆ. ಇದು ಕಾಮಿಡಿ ಚಿತ್ರ ಅಂತ ಅನ್ನಿಸ್ತಾ ಇದೆ. ಯಾರಪ್ಪ ಮಾತಾಡೋದು? ಈ ಕಾಮಿಡಿ ಚಿತ್ರ ತುಂಬ ದಿವಸಗಳ ನಂತರ ಇದು ಶೂಟಿಂಗ್ ಆಗ್ತಾ ಇರೋದು ಒಂದು ಹೆಮ್ಮೆಯ ವಿಷಯ ಕರ್ನಾಟಕದಲ್ಲಿ. ದೊಡ್ಡ ಸಿನಿಮಾಗಳು ಆಗ್ತಾ ಇದೆ, ಆದರೆ ಓಡ್ತಾ ಇಲ್ಲ. ನಗುವ ಚಿತ್ರ, ಥಿಯೇಟರ್ನಲ್ಲಿ ಕೂತ್ಕೊಂಡು ನೋಡುವಂಥ ಚಿತ್ರ ಆಗಬೇಕು. ತುಂಬ ಕಲಾವಿದರನ್ನ ಗೆದ್ದಿದ್ದಾರೆ. ಆಮೇಲೆ ನಮ್ಮ ಕಾಮಿಡಿ ಕಿಲಾಡಿಗಳು ಎಲ್ಲ ತಂಡನೇ ಇಲ್ಲಿದೆ, ಕೃಷ್ಣ ಅವ್ರ ಜೊತೆ ನಗಿಸ್ತಾರೆ ಅಂತ ಹೇಳ್ತಾ ಶುಭವಾಗಲಿ.
ಒಂದು ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡಲಿ ಕೃಷ್ಣ ಅವರು ಅಂತ ಹೇಳ್ತಾ ಅವ್ರ ಜೊತೆ ನಾವು ಇದ್ದೀವಿ. ಸದಾ ಅವರ ಹೋರಾಟಕ್ಕೆ, ಸದಾ ಅವರ ಪಿಕ್ಚರ್ ಇದಕ್ಕೆ ನಾನು ಸಹಕಾರ ಕೊಡ್ತೀನಿ. ಮುಂದಿನ ದಿವಸಗಳಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಚಿತ್ರದ ಎಲ್ಲ ಚಿತ್ರವನ್ನು ತಗೊಂಡು ಒಂದು ಚಿತ್ರ ಮಾಡಬೇಕು ಅಂತ ಆಸ್ಕರ್ ಕೃಷ್ಣ ನಾನು ಮಾತಾಡಿದ್ದೀವಿ. ಜನವರಿನಲ್ಲಿ ಒಂದು ಪ್ಲ್ಯಾನ್ ಮಾಡ್ತೀವಿ. ಖಂಡಿತ ನಮ್ಮ ಆಸ್ಕರ್ ಕೃಷ್ಣ, ಆಮೇಲೆ ನಮ್ಮ ಇವ್ರು ಬಂದಿದ್ದಾರೆ ಕ್ಯಾಮ್ರಾಮ್ಯಾನ್ ಅವರು, ನಮ್ಮ ಎಲ್ಲಿ ಜಗನ್ ಬಂದರು, ಅವರು ನಾವು ಎಲ್ಲ ಸೇರಿ ಕೂಡಿ ವಿಷ್ಣುವರ್ಧನ್ ಅವರ ಚಿತ್ರಕ್ಕೆ, ತಂಡಕ್ಕೆ ಒಂದು ಮುಂದಾಗ್ತೀವಿ ಅಂತ ಹೇಳ್ತಾ ಜಯವಾಗಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧರಣಿ. ಫಸ್ಟ್ಲಿ ಐ ಥ್ಯಾಂಕ್ ಫಾರ್ ಡಿರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಸೆಕೆಂಡ್ಲಿ ಟೈಟಲ್ ಬಗ್ಗೆ ಹೇಳಬೇಕಂದ್ರೆ, ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಇದೊಂದು ಕಾಮಿಡಿ ಸಬ್ಜೆಕ್ಟ್ ಅಂತ. ತುಂಬ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಬ್ಜೆಕ್ಟ್. ನನ್ನ ಕ್ಯಾರೆಕ್ಟರ್ ಬಂದು ಒಂದು ಮೇನ್ ಲೀಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಂದು ಹೌಸ್ ವೈಫ್ ಕ್ಯಾರೆಕ್ಟರ್, ಚಂದ್ರಪ್ರಭಾ ಸರ್ ಅವ್ರ ಕಾಂಬಿನೇಷನ್. ತುಂಬ ಕುತೂಹಲ ಇದೆ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಹೋಪಿಂಗ್ ಫಾರ್ ದಿ ಬೆಸ್ಟ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.